ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ರನ್ಯಾ ರಾವ್ಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಂತಾಗಿದೆ. ಬೇಲ್ ಸಿಕ್ಕ ಹಿನ್ನೆಲೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಂದ ಬಿಡುಗಡೆಯ ಭಾಗ್ಯ ದೊರೆತಂತಾಗಿದೆ. ಕೋರ್ಟ್ನಿಂದ ರನ್ಯಾ ರಾವ್ ಜಾಮೀನನ್ನ ಪಡ್ಕೊಂಡಿದ್ರು. ಕಾಫಿ ಪೋಸಾ ಆಕ್ಟ್ ಜಾರಿ ಹಿನ್ನೆಲೆ ರನ್ಯಾ ರಾವ್ ಜೈಲಲ್ಲೇ ಇದ್ರು. 1 ವರ್ಷದಿಂದ ಪರಪ್ಪನ ಅಗ್ರಹಾರದ ಸೆರೆವಾಸದಲ್ಲೇ ರನ್ಯಾ ರಾವ್ ಇದ್ದಾರೆ. ಆ್ಯಂಡ್ ಈಗ ಆ ಸೆರೆವಾಸಕ್ಕೆ ಮುಕ್ತಿ ಸಿಕ್ಕಂತಾಗಿದೆ. ಕಾಫಿ ಪೋಸಾ ಆ್ಯಕ್ಟ್ನ ಅಡಿಯಲ್ಲಿ ಕಳೆದ 1 ವರ್ಷದಿಂದ ಜೈಲಲ್ಲೇ ಇದ್ದಂಥ ರನ್ಯಾ ರಾವ್ ಈಗ ಜಾಮೀನನ್ನು ಪಡ್ಕೊಂಡು ಜೈಲಿಂದ ಹೊರಗಡೆ ಬರೋದಕ್ಕೆ ಸಿದ್ಧವಾಗಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂಥ ರನ್ಯಾ ರಾವ್ ಈಕೆಗೆ ಅಂತೂ ಇಂತೂ ಈಗ ಬಿಡುಗಡೆಯ ಭಾಗ್ಯ ಸಿಕ್ಕಂತಾಗಿದೆ. ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಚೆಕ್ಗಳನ್ನು ದಾಟಿ ಸ್ಮಗಲ್ ಮಾಡಿ ನಂತರ DRI ಅಧಿಕಾರಿಗಳ ಬಲೆಗೆ ಬಿದ್ದಂಥ ರನ್ಯಾ ರಾವ್ ಜೈಲು ಪಾಲಾಗಿದ್ರು. ಆ್ಯಂಡ್ ಈಗ ಬಿಡುಗಡೆಯ ಭಾಗ್ಯ ಈಕೆಗೆ ಸಿಕ್ಕಂತಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರ, ಈಗ ಜಾಮೀನನ್ನು ನೀಡಲಿಕ್ಕೆ ಕೋರ್ಟ್ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಗಣನೆಗೆ ತೆಗೆದುಕೊಂಡಿದೆ ಅಂತ ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಖಂಡಿತವಾಗಿ ರಾಹುಲ್, ಏನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೆ ಅಂದ್ರೆ ಈಗಲ್ಲ, ಸದ್ಯ ಈ ಹಿಂದೆ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿ ಆ ಬೇಲ್ ಕೂಡ ಅಪ್ಲೈ ಆಗಿತ್ತು. ಆ ಬೇಲ್ ಅಪ್ಲೈ ಆದ್ರೂ ಕೂಡ ಪೊಲೀಸರು ಅಥವಾ ಈ ಒಂದು ಕಸ್ಟಮ್ಸ್ ಅಧಿಕಾರಿಗಳೇನಿದ್ದಾರೆ ಆ ಒಂದು DRDO ಇದರಿಂದ ಕೂಡ ಕಾಪಿ ಪೋಸ್ ಆಕ್ಟ್ ಜಾರಿ ಹಿನ್ನೆಲೆಯಲ್ಲಿ ಅವ್ರಿಗೆ ಕಳೆದ 1 ವರ್ಷದಲ್ಲಿ ಜಾಮೀನು ಆದ್ರೂ ಕೂಡ ಅವರು ರಿಲೀಸ್ ಆಗಬಾರ್ದು ಅನ್ನುವಂತಹ ಒಂದು ಕಾನೂನಿತ್ತು. ಆ ಕಾನೂನ ಅನ್ವಯವಾಗಿ ಈಗಾಗಲೇ ಅವರು ರಿಲೀಸ್ ಆಗಿರಲಿಲ್ಲ. ಸದ್ಯಕ್ಕೆ ಅದು ಇವತ್ತಿಗೆ ಎಂಡ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸುಮಾರು 1 ವರ್ಷದ ನಂತರ ಈಗ ಸದ್ಯಕ್ಕೆ ಆಕೆ ರಿಲೀಸ್ ಆಗ್ತಾ ಇರುವಂತಹದ್ದು. 25 ಮಾರ್ಚ್ 3ರಂದು ಏರ್ಪೋರ್ಟ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸುಮಾರು 14 kg 800 ಗ್ರಾಂ ಚಿನ್ನವನ್ನ ತೆಗೆದುಕೊಂಡು ಬರ್ತಾ ಇದ್ಲು ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಜೊತೆಗೆ ಆಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಲು. ಅಷ್ಟು ಗೋಲ್ಡ್ ಅನ್ನ ಕೂಡ ಏನು ಅಲ್ಲಿನ ಅಧಿಕಾರಿಗಳು ಕೂಡ ಮಾಡಿದ್ರು. ಹೀಗಾಗಿ DRI ಅಧಿಕಾರಿಗಳು ಅಂದೇ ಆಕೆಯನ್ನ ಬಂಧನ ಮಾಡಿ ವಿಚಾರಣೆಯನ್ನ ಮಾಡಿ ಸದ್ಯಕ್ಕೆ ಆಕೆಯ ವಿರುದ್ಧ ಒಂದು ಸಾಕಷ್ಟು ಬೇಲ್ಗೆ ಅಬ್ಜೆಕ್ಷನ್ ಕೂಡ ಹಾಕಿದ್ರು. ಆದ್ರೆ ಕೆಲವೊಂದು ಮೆಡಿಕಲ್ ಗ್ರೌಂಡ್ಸ್ ಹಿನ್ನೆಲೆಯಲ್ಲಿ ಆಕೆಗೆ ಒಂದು ಬೇಲ್ ಕೂಡ ಸಿಕ್ಕಿತ್ತು. ಬೇಲ್ ಸಿಕ್ಕಿದ್ರು ಕೂಡ ಈ ಕಾಪಿ ಪೋಸ್ ಆಕ್ಟ್ ಏನಿದೆ, ಈ ಒಂದು ಆಕ್ಟ್ ಅಂದ್ರೆ ಹಾಕೊಂಡ್ರೆ ಅಂತವರ ವಿರುದ್ಧ ಸಂಪೂರ್ಣವಾಗಿ ತನಿಖೆ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಆ ಒಂದು ತನಿಖೆ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಬಿಡುಗಡೆಯನ್ನ ಮಾಡಿದ್ರೆ ಅವರು ಸಾಕ್ಷಿ ನಾಶ ಮಾಡುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಏನೋ 1 ವರ್ಷದ ಕಾಲ ಅವ್ರಿಗೆ ಬೇಲ್ ಆದ್ರೂ ಕೂಡ ಪೊಲೀಸ್ ಅಂದ್ರೆ ಜೈಲಿನಲ್ಲಿ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಆಕ್ಟ್ ನಡಿಯಲ್ಲಿ ಆ ಒಂದು ಆಕ್ಟ್ ಈಕೆಯ ಒಂದು ಪ್ರಕರಣದಲ್ಲಿ ಜಾರಿ ಮಾಡಿದಂತ ಹಿನ್ನೆಲೆಯಲ್ಲಿ 1 ವರ್ಷ ಈಗಾಗಲೇ ಜೈಲಿನಲ್ಲಿ ಉಳಿಬೇಕಾಗಿತ್ತು. ಸದ್ಯಕ್ಕೆ ಈಗ 1 ವರ್ಷ ಕಳೆದ ನಂತರ ಈಗ ಏನು ಈಗಾಗಲೇ ಬೇಲ್ಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತಹ ಒಂದು ಷರತ್ತುಗಳನ್ನ ಈಗಾಗಲೇ ಪೂರೈಕೆ ಮಾಡಿರುವಂತಹದ್ದು. ಹೀಗಾಗಿ ಇಂದು ಸಂಜೆ ರನ್ಯಾ ರಾವ್ ಬಿಡುಗಡೆ ಆಗಲಿದ್ದಾರೆ. ರಾಹುಲ್, ಈಗ ಚಂದ್ರಶೇಖರ್, ಈ ಒಂದು ಕೇಸ್ ತುಂಬಾ ಹೈ ಪ್ರೊಫೈಲ್ ಕೇಸ್ ಅಂತ ಕರೆಸ್ಕೊಂಡಿತ್ತು. ಅಫ್ಕೋರ್ಸ್ ಅಧಿಕಾರಿಗಳು ತೀವ್ರತರವಾದಂಥ ತನಿಖೆಯನ್ನು ಕೂಡ ಮಾಡಿದರು. ಪ್ರತಿಯೊಂದು ಅಂಶವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ಸಲ್ಲಿಸುವಂಥದ್ದು, ಜಾಮೀನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಈ ಕೇಸ್ನಲ್ಲಿ ನಾವು ನೋಡಿದ್ದೀವಿ. ಈಗ ಮುಂದೆ ಜಾಮೀನು ಪಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಕೇಸ್ನ ದಿಕ್ಕು ಯಾವ ರೀತಿಯಾಗಿ ಸಾಗುತ್ತೆ ಅಂತ? ಖಂಡಿತವಾಗಿಯೂ ರಾಹುಲ್, ಏನು ಈಗಾಗಲೇ ಜಾಮೀನು ಪಡೆದ ತಕ್ಷಣ ಅವರು ಆರೋಪ ಮುಕ್ತರಾಗಿರೋದಿಲ್ಲ. ಏನು ಕೆಲವೊಂದು ಕಂಡೀಷನ್ಸ್ ಅನ್ನ ಹಾಕಿ ಈಗಾಗಲೇ ಬೇಲನ್ನ ಮಂಜೂರು ಮಾಡಿರುವಂತಹದ್ದು, ಮೆಡಿಕಲ್ ಗ್ರೌಂಡ್ಸ್ ಅನ್ನ ಹಾಕಿ ಈಗಾಗಲೇ ಆ ಒಂದು ಬೇಲನ್ನ ಗ್ರಾಂಟ್ ಮಾಡ್ಕೊಂಡಿರುವಂತಹದ್ದು. ಹೀಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯಾವಾಗ DRI ಅಧಿಕಾರಿಗಳು ಕರೀತಾರೆ ಅಂತ ಸಂದರ್ಭದಲ್ಲಿ ಆಕೆ ಹೋಗಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಈಗ ಪ್ರಕರಣದ ಏನು ಕಂಪ್ಲೀಟ್ ಏನು ಜಡ್ಜ್ಮೆಂಟ್ ಆಗೋ ತನಕ ಕೂಡ ಆಕೆಗೆ ಒಂದು ರಿಲೀಫ್ ಸಿಗುತ್ತೆ. ಬಟ್ ಆದ್ರೆ ಈಗಾಗಲೇ ಕಲೆಕ್ಟ್ ಮಾಡಿರುವಂತಹ ಒಂದು ಎವಿಡೆನ್ಸ್ಗಳ ಮೇಲೆ ಟ್ರಯಲ್ ರನ್ ಕೂಡ ಏನು ಈ ಒಂದು ಕೋರ್ಟ್ ಏನಾದ್ರೂ ಈಕೆ ಮಾಡಿರುವಂತಹ ಅಷ್ಟು ಕ್ರೈಮ್ಗೆ ಪುರಾವೆಗಳನ್ನ ಆಧಾರ ಪಡಿಸ್ಕೊಂಡು ಕೋರ್ಟ್ ಏನಾದ್ರೂ ಜಡ್ಜ್ಮೆಂಟ್ ನೀಡುವಂತ ಸಂದರ್ಭದಲ್ಲಿ ಆಕೆ ಆಕೆಗೆ
ಸಂಕಷ್ಟ ಕಟ್ಟಿತ್ತಂತ ಬುತ್ತಿ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕನ್ಸ್ಟ್ರಕ್ಷನ್ ಈ ಒಂದು ಕೇಸಿಂದ ಈಕೆಗೆ ಸಿಗೋದಿಲ್ಲ. ಎಂದಿನಂತೆ ಪ್ರತಿ ಪ್ರಕರಣಗಳಂತೆ ಈ ಪ್ರಕರಣ ಕೂಡ ಕೋರ್ಟ್ ನಲ್ಲಿ ಎಲ್ಲಾ ಪ್ರೊಸೀಡಿಂಗ್ಸ್ ಅನ್ನ ಪೂರೈಕೆ ಮಾಡಿದ ನಂತರ ಈ ಒಂದು ಕೇಸ್ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ನೋಡ್ಬೇಕಾಗತ್ತೆ. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.